ಇದೆಲ್ಲದರ ನಡುವೆ ಗುಜರಾತ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಡೋರಿದ್ದಾರೆ. ಭುಜ್ ಏರ್ ಬೇಸ್ಗೆ ಭೇಟಿ ಕೊಡ್ತಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಯಾವತ್ತು ಮೇ 16ನೇ ತಾರೀಕಿನಂದು ಭೇಟಿ ಕೊಡ್ತಾರೆ ರಾಜನಾಥ್ ಸಿಂಗ್. ಸೈನಿಕರ ಶೌರ್ಯವನ್ನ ಪ್ರಶಂಸಿಸುವಂತ ನಿಟ್ಟಿನಲ್ಲಿ ರಾಜನಾಥ್ ಸಿಂಗ್ ಅವರು ಭುಜ್ ಏರ್ ಬೇಸ್ ಕಡೆಗೆ ಹೋಗ್ತಾರೆ. ವಿಷಯ ಅಂತ ಅಂದ್ರೆ ಭುಜ್ ಏರ್ ಬೇಸ್ ಅನ್ನ ಕೂಡ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಮಿಸೈಲ್ ಹಾಗೆ ಡ್ರೋನ್ಗಳನ್ನ ಭುಜ್ ಏರ್ ಬೇಸ್ ಕಡೆಗೆ ಉಡಾಯಿಸಿತ್ತು. ಆದರೆ ಭಾರತ ಅಂತ ಮಿಸೈಲ್ ಹಾಗೆ ಡ್ರೋನ್ಗಳನ್ನ ಧ್ವಂಸ ಮಾಡಿತ್ತು ಭಾರತೀಯ ಸೇನೆ. ಆಪರೇಷನ್ ಸಿಂಧೂರ್ ಸಕ್ಸಸ್ ಬೆನ್ನಲ್ಲೇ ಇದೀಗ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾ ಇದ್ದಾರೆ ಭುಜ್ ಏರ್ ಬೇಸ್ಗೆ. ನಿಮ್ಗೆ ನೆನಪಿರಲಿ, ಪ್ರಧಾನಿ ಮೋದಿ ಅದಮ್ಪುರ್ ಏರ್ ಬೇಸ್ಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಸೈನಿಕರ ಪರಾಕ್ರಮವನ್ನು ಅವರು ಪ್ರಶಂಸಿಸಿದ್ದರು ಕೂಡ. ಇದೆಲ್ಲ ಸೈನಿಕರ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗುವಂಥ ಒಂದು ನಡೆಗಳು. ಅದನ್ನು ಮೋದಿ ಹಾಗೆ ರಕ್ಷಣಾ ಸಚಿವರು ಸೇರಿದ ಹಾಗೆ ಸರ್ಕಾರದ ಕಡೆಯಿಂದ ಆ ಕಾರ್ಯ ನಡೀತಾ ಇದೆ. ಇದೀಗ ಭುಜ್ ಏರ್ ಬೇಸ್ನಲ್ಲಿ ಮೊನ್ನೆ ಪಾಕಿಸ್ತಾನಕ್ಕೆ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಅವರ ಎಲ್ಲ ಷಡ್ಯಂತ್ರಗಳನ್ನು ವಿಫಲ ಮಾಡಿದ್ದಂತಹ ಭಾರತೀಯ ಸೇನೆಯನ್ನ ಪ್ರಶಂಸಿಸುವಂತ ನಿಟ್ಟಿನಲ್ಲಿ ಭುಜ್ ಏರ್ ಬೇಸ್ಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿ ಹಾಗೆ ಸಿಬ್ಬಂದಿ ವರ್ಗವನ್ನ ಪ್ರಶಂಸಿಸುವಂತ ನಿಟ್ಟಿನಲ್ಲಿ ನೇರವಾಗಿ ರಾಜನಾಥ್ ಸಿಂಗ್ ಅವರು ಆ ಕಡೆಗೆ ಹೋಗ್ತಾ ಇದ್ದಾರೆ 16ನೇ ತಾರೀಕು. ಈಗಲೂ ಕೂಡ ಭಾರತದ ಕಡೆಯಿಂದ ಸರಣಿ ರೂಪದಲ್ಲಿ ಸಭೆಗಳು ನಡೀತಾ ಇದೆ. ನಮ್ಮ ಸೇನೆಗೆ ಸಂಬಂಧಪಟ್ಟ ಹಾಗಿನ 3 ಚೀಫ್ಗಳ ಜೊತೆಗೇನೆ CDS ಜೊತೆಗೇನೆ ಸಭೆಗಳು ನಡೀತಾ ಇದೆ. ಈ ಮುಖೇನವಾಗಿ ಪಾಕಿಸ್ತಾನ ಮುಂದೆ ತೆಗೆದುಕೊಳ್ಳಬಹುದಾದಂಥ ಹೆಜ್ಜೆಯನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಪ್ಲಾನಿಂಗ್ಗಳು ಸಾಗ್ತಾ ಇದೆ. ಅದರ ನಡುವೆನೆ ಈಗ ವಿಶ್ವದ ಮುಂದೆ ಭಾರತದ ಶೌರ್ಯ, ಅದರ ಜೊತೆಗೇನೆ ಸಾಮರ್ಥ್ಯ, ಆಮೇಲೆ ನಾವೆಷ್ಟು ಟೆಕ್ನಿಕಲಿ ಅಡ್ವಾನ್ಸ್ಡ್ ಇದ್ದೀವಿ ಅನ್ನುವಂಥದ್ದು ಸಾಬೀತಾಗಿದೆ, ಒಂದು ಹಂತದಲ್ಲಿ ಸಾಬೀತಾಗಿದೆ. ಯಾಕಂತಂದ್ರೆ ಈಗ ಈ ಮಾಡರ್ನ್ ಯುದ್ಧಕ್ಕೆ ಸಜ್ಜಾಗುವಂತ ನಿಟ್ಟಿನಲ್ಲೂ ಕೂಡ ಭಾರತ ಸಿದ್ಧ ಆಗಿದೆ ಅನ್ನುವಂಥದ್ದು ಒಂದು ಟ್ರೈಲರ್ ಅಂತೂ ಈಗ ವಿಶ್ವದ ಮುಂದೆ ಇಟ್ಟಾಗಿದೆ. ಸೊ ನಾವು ಶತ್ರು ರಾಷ್ಟ್ರದ ಗಡಿ ಒಳಗೆ ಹೋಗಬೇಕಾದಂಥದ್ದು ಅನಿವಾರ್ಯತೆ ಇಲ್ಲ. ಶತ್ರು ರಾಷ್ಟ್ರಗಳ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಮೀರಿ ನಾವು ನಮ್ಮ ಜಾಗದಿಂದಲೇ ಟಾರ್ಗೆಟ್ ಫಿಕ್ಸ್ ಮಾಡಿ ಉಡಾಯಿಸುವಷ್ಟು ಸಮರ್ಥರಿದ್ದೀವಿ ಅನ್ನುವಂಥದ್ದು ಈಗ ಆಲ್ರೆಡಿ ಜಗತ್ತಿನ ಮುಂದೆ ನಾವು ಇಟ್ಟಾಗಿದೆ. ಬಟ್ ಮುಂದಿನ ಸವಾಲುಗಳು ಬಹಳಷ್ಟಿದೆ. ಆ ಕಾರಣಕ್ಕಾಗಿಯೇ ಸೇನೆಯನ್ನು ಅಣಿಗೊಳಿಸೋದು, ಅವರ ಮನೋಬಲವನ್ನು ಹೆಚ್ಚಿಸುವಂತ ಕಾರ್ಯ ಸರ್ಕಾರದ ಕಡೆಯಿಂದ ಮೇಲಿಂದ ಮೇಲೆ ಆಗ್ತಾ ಇದೆ.